ಆಸ್ ನ್ಯೂಟ್ರಿಷನಿಸ್ಟ್ ನೀವು ಯಾವ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ, ಫುಡ್ ಬೇಸ್ಡ್ ಸಪ್ಲಿಮೆಂಟ್ಸ್ ಆರ್ ಸಿಂಥೆಟಿಕ್ ಒನ್ಸ್, ಅಂಡ್ ಯಾಕೆ? ಡೆಫಿನೆಟ್ಲಿ ಫುಡ್ ಬೇಸ್ಡ್ ಸಪ್ಲಿಮೆಂಟ್ಸ್ನ ನಾನು ಸಜೆಸ್ಟ್ ಮಾಡೋದು. ಫುಡ್ ಬೇಸ್ಡ್ ಸಪ್ಲಿಮೆಂಟ್ಸ್ ತಗೊಳಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಈಗ ಕೆಲವೊಂದ್ಸಲ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಇರುತ್ತೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದ್ರೆ ಎನಿ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅವ್ರಿಗೆ ತಗೊಳಕ್ ಆಗಲ್ಲ. ಆ ತರದ ಸಪ್ಲಿಮೆಂಟ್ಸ್ನ ನಾನು ಅವ್ರಿಗೆ ಕೊಟ್ರೆ ಕೂಡ ಅಲರ್ಜಿ ಆಗುತ್ತೆ. ಕರೆಕ್ಟ್. ಜಸ್ಟ್ ನಾಟ್ ಇಂಟಾಲರೆನ್ಸ್, ಅವ್ರಿಗೆ ಅಲರ್ಜಿ ಕೂಡ ಇರುತ್ತೆ. ವಿಚ್ ಇಸ್ ಲೈಕ್ ಅವ್ರಿಗೆ ಲೈಫ್ ಥ್ರೆಟ್ನಿಂಗ್ ತನಕ ಹೊಟ್ಟೋಗುತ್ತೆ ಅದು. ಅಕಸ್ಮಾತ್ ಅದು ಅಲರ್ಜಿ ಇದೆ ಅಂತ ನಾನು ಅವ್ರಿಗೆ ಏನಾದ್ರು ಕೊಡಕ್ ಹೋದ್ರೆ, ಸೊ ಅಂತ ಟೈಮಲ್ಲಿ ಸಿಂಥೆಟಿಕಲಿ ಡೆವಲಪ್ಡ್ ಸಪ್ಲಿಮೆಂಟೇ ಕೊಡಬೇಕಾಗುತ್ತೆ. ನಾವು ಇಷ್ಟೊಂದು ಸಪ್ಲಿಮೆಂಟ್ ಅವಶ್ಯಕತೆ ಇದೆ ಅಥವಾ ಯಾರಿಗೆ ಯಾವಾಗ ಅವಶ್ಯಕತೆ ಇದೆ ತಗೋಬೇಕು ಅಂತ ಹೇಳಿದ್ವಿ, ಬಟ್ ವೆನ್ ಟು ಅವಾಯ್ಡ್, ಹೂ ಶುಡ್ ಅವಾಯ್ಡ್, ಯಾವಾಗ ಯಾರು ಅವಾಯ್ಡ್ ಮಾಡಬೇಕಾಗುತ್ತೆ ಇದನ್ನು? ಎನಿ ಮೆಡಿಕಲ್ ಕಂಡೀಷನ್ ಅಂದರೆ ಏನಾದರೂ ರೋಗ ಇತ್ತು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಈಗ ಡಯಾಬಿಟೀಸ್ ಇರೋರು, ಹೈಪರ್ ಟೆನ್ಷನ್ ಇರೋರು, ಅಥವಾ ಪ್ರೆಗ್ನೆಂಟ್ ಅಥವಾ ಲ್ಯಾಕ್ಟೇಷನ್ ಟೈಮಲ್ಲಿ, ಅಥವಾ ಚಿಕ್ಕ ಮಕ್ಕಳು, ಗ್ರೋಯಿಂಗ್ ಫೇಸಲ್ಲಿರೋ ಮಕ್ಕಳು, ತುಂಬಾ ವಯಸ್ಸಾದವರು, ಇದೆಲ್ಲ ಒಂದೊಂದು ಕ್ಯಾಟಗರಿ ತರ ನಾರ್ಮಲ್ ಆಗಿರಲ್ಲ. ಈಗ ನಿಮ್ಮ ತರ ಅಂತೂ ನಾರ್ಮಲ್ ಆಗಿರೋದಿಲ್ಲ. ಇವರಿಗೆಲ್ಲ ಏನೋ ಒಂದು ಎಕ್ಸ್ಟ್ರಾ ನಡೀತಾ ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ಮೆಡಿಸಿನ್ ಕೂಡ ಕೊಟ್ಟಿರುತ್ತೆ. ಸೊ ಮೆಡಿಸಿನ್ ಕೊಟ್ಟಾಗ ಕೆಲವೊಂದು ಡ್ರಗ್ ಅಲರ್ಜೀಸ್ ಇರುತ್ತೆ ಅಂತ ಅವರಿಗೆ ಕೆಲವೊಂದು ಮೆಡಿಸಿನ್ಸ್ ಮಾತ್ರ ಕೊಟ್ಟಿರ್ತಾರೆ, ಕೆಲವು ಸಪ್ಲಿಮೆಂಟ್ಸ್ ಬೇಡ ಅಂತ ಹೇಳಿರ್ತಾರೆ. ಸೊ ತುಂಬಾ ಸೂಕ್ಷ್ಮಗಳು ಇನ್ವಾಲ್ವ್ ಆಗಿರುತ್ತೆ ಇದರಲ್ಲಿ.